ನ್ಯಾಯ ಮಾಡಿದೆ ಎಂದು ಕರವೇ ಕಿಡಿಕಾರಿದ್ದು ಇಂದು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದೆ. ಕೆಪಿಎಸ್ಸಿ ಪರವಾಗಿ ನಾವು ಕೂಡ ರಿಪಬ್ಲಿಕ್ ಕನ್ನಡ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದು, ಬೇರೆ ಯಾವುದೇ ಚಾನಲ್ ಅದರ ಬಗ್ಗೆ ಮಾತಾಡಿರಲಿಲ್ಲ. ಈಗ ಕರವೇ ಅವತ್ತಿತ್ತು, ಕರವೇ ಇವತ್ತು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇದೆ. ಏನು ರಿಪೋರ್ಟ್ ಬನ್ನಿ ನೋಡೋಣ. ಕೆಪಿಎಸ್ಸಿ ವಿರುದ್ಧ ಕರವೇ ರಣಾಕ್ರೋಶ. ಕರವೆಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ. ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿಂದ ರಾಜ್ಯದ ಯುವ ಜನತೆಯ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ. ಪರೀಕ್ಷೆಯ ಕೃಪಾಂಕ ನೀಡುವಲ್ಲಿ ತಾರತಮ್ಯ, ಉದ್ಯೋಗದ ನೇಮಕಾತಿಯಲ್ಲೂ ವಿಳಂಬ, ಹೀಗೆ ಒಂದ ಎರಡ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಪಿಎಸ್ಸಿ ವಿರುದ್ಧ ಸಮರ ಸಾರಿದೆ. ವಿಧಾನಸೌಧದ ಮುಂದೆ ಭಾರಿ ಹೈಡ್ರಾಮಾ. ನೂರಾರು ಕರವೇ ಕಾರ್ಯಕರ್ತರು ಇಂದು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಕನ್ನಡದ ಮಕ್ಕಳ ಜೊತೆ, ಭವಿಷ್ಯದ ಜೊತೆ ಆಟ ಆಡ್ತಿರುವಂತಹ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್, ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಕೆಪಿಎಸ್ಸಿ ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯ ಕೂಡ ಮನವಿಯನ್ನು ಮಾಡಿದ್ವಿ. ಕೆಪಿಎಸ್ಸಿ ಸರಿಯಾಗೋದು ಯಾವಾಗ? ಕೆಪಿಎಸ್ಸಿ ಪದೇ ಪದೇ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡ್ತಿದ್ದು ಲಕ್ಷಾಂತರ ಯುವ ಜನತೆ ಬಾಳಲ್ಲಿ ಚೆಲ್ಲಾಟವಾಡ್ತಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿಲ್ಲ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಗದ್ದಲ ಗಲಾಟೆ ಆಕ್ರೋಶದ ಬಳಿಕ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆದರೆ ಕೆಪಿಎಸ್ಸಿಯಲ್ಲಿನ ಅವ್ಯವಸ್ಥೆ ಯಾವಾಗ ಸರಿಯಾಗುತ್ತೆ ಅನ್ನೋದಕ್ಕೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಕರವೇ ಕೂಡ ಇಷ್ಟಕ್ಕೆ ಹೋರಾಟ ನಿಲ್ಲಿಸಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದೆ. ನಿಕೇಶ್ ಕೊಠಾರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಎಂದು ಕರವೇ ಕಿಡಿಕಾರಿದ್ದು ಇಂದು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದೆ. ಕೆಪಿಎಸ್ಸಿ ಪರವಾಗಿ ನಾವು ಕೂಡ ರಿಪಬ್ಲಿಕ್ ಕನ್ನಡ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದು, ಬೇರೆ ಯಾವುದೇ ಚಾನಲ್ ಅದರ ಬಗ್ಗೆ ಮಾತಾಡಿರಲಿಲ್ಲ. ಈಗ ಕರವೇ ಅವತ್ತಿತ್ತು, ಕರವೇ ಇವತ್ತು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇದೆ. ಏನು ರಿಪೋರ್ಟ್ ಬನ್ನಿ ನೋಡೋಣ. ಕೆಪಿಎಸ್ಸಿ ವಿರುದ್ಧ ಕರವೇ ರಣಾಕ್ರೋಶ. ಕರವೆಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ. ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿಂದ ರಾಜ್ಯದ ಯುವ ಜನತೆಯ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ. ಪರೀಕ್ಷೆಯ ಕೃಪಾಂಕ ನೀಡುವಲ್ಲಿ ತಾರತಮ್ಯ, ಉದ್ಯೋಗದ ನೇಮಕಾತಿಯಲ್ಲೂ ವಿಳಂಬ, ಹೀಗೆ ಒಂದ ಎರಡ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಪಿಎಸ್ಸಿ ವಿರುದ್ಧ ಸಮರ ಸಾರಿದೆ. ವಿಧಾನಸೌಧದ ಮುಂದೆ ಭಾರಿ ಹೈಡ್ರಾಮಾ. ನೂರಾರು ಕರವೇ ಕಾರ್ಯಕರ್ತರು ಇಂದು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಕನ್ನಡದ ಮಕ್ಕಳ ಜೊತೆ, ಭವಿಷ್ಯದ ಜೊತೆ ಆಟ ಆಡ್ತಿರುವಂತಹ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್, ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ
ಇವತ್ತು KPSC ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯ ಕೂಡ ಮನವಿನ ಮಾಡಿದ್ವಿ. ಕೆಪಿಎಸ್ಸಿ ಸರಿಯಾಗೋದು ಯಾವಾಗ? ಕೆಪಿಎಸ್ಸಿ ಪದೇ ಪದೇ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡ್ತಿದ್ದು ಲಕ್ಷಾಂತರ ಯುವಜನತೆ ಬಾಳಲ್ಲಿ ಚೆಲ್ಲಾಟವಾಡ್ತಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿಲ್ಲ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಗದ್ದಲ ಗಲಾಟೆ ಆಕ್ರೋಶದ ಬಳಿಕ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆದರೆ ಕೆಪಿಎಸ್ಸಿಯಲ್ಲಿನ ಅವ್ಯವಸ್ಥೆ ಯಾವಾಗ ಸರಿಯಾಗುತ್ತೆ ಅನ್ನೋದಕ್ಕೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಕರವೇ ಕೂಡ ಇಷ್ಟಕ್ಕೆ ಹೋರಾಟ ನಿಲ್ಲಿಸಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದೆ. ನಿಕೇಶ್ ಕೊಠಾರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಎಂದು ಕರವೇ ಕಿಡಿಕಾರಿದ್ದು ಇಂದು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದೆ. KPSC ಪರವಾಗಿ ನಾವು ಕೂಡ ರಿಪಬ್ಲಿಕ್ ಕನ್ನಡ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದು, ಬೇರೆ ಯಾವುದೇ ಚಾನಲ್ ಅದರ ಬಗ್ಗೆ ಮಾತಾಡಿರಲಿಲ್ಲ. ಈಗ ಕರವೇ ಅವತ್ತಿತ್ತು, ಕರವೇ ಇವತ್ತು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇದೆ. ಏನು ರಿಪೋರ್ಟ್ ಬನ್ನಿ ನೋಡೋಣ. ಕೆಪಿಎಸ್ಸಿ ವಿರುದ್ಧ ಕರವೇ ರಣಾಕ್ರೋಶ. ಕರವೆಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ. ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿಂದ ರಾಜ್ಯದ ಯುವ ಜನತೆಯ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದೆ. ಪರೀಕ್ಷೆಯ ಕೃಪಾಂಕ ನೀಡುವಲ್ಲಿ ತಾರತಮ್ಯ, ಉದ್ಯೋಗದ ನೇಮಕಾತಿಯಲ್ಲೂ ವಿಳಂಬ, ಹೀಗೆ ಒಂದ ಎರಡ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಪಿಎಸ್ಸಿ ವಿರುದ್ಧ ಸಮರ ಸಾರಿದೆ. ವಿಧಾನಸೌಧದ ಮುಂದೆ ಭಾರಿ ಹೈಡ್ರಾಮಾ. ನೂರಾರು ಕರವೇ ಕಾರ್ಯಕರ್ತರು ಇಂದು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಕನ್ನಡದ ಮಕ್ಕಳ ಜೊತೆ, ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು KPSC ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯ ಕೂಡ ಮನವಿನ ಮಾಡಿದ್ವಿ. ಕೆಪಿಎಸ್ಸಿ ಸರಿಯಾಗೋದು ಯಾವಾಗ?